ಹಲೋ ಮಂತ್ರಿಗಳೇ, ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕು. ಈ ಊರ ನಿಷ್ಠಾವಂತ ರೈತನೆಂದು ಬಿರುದು ಪಡೆದ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಸರ್ಕಾರಕ್ಕೆ 2 ಎಕರೆ ಜಮೀನನ್ನು ಕೊಟ್ಟಿದ್ದಾನೆ. ಆ 2 ಎಕರೆ ಜಮೀನನ್ನು ನನಗೆ ಬಿಟ್ಟು ಕೊಡಿ. ನಾನು ನಿಮ್ಮ ಸರ್ಕಾರಕ್ಕೆ ಬೇರೆ ಎಲ್ಲಾದರೂ ಹಿಡಿದು ಕೊಡುತ್ತೇನೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ಧರ್ಮವಂತನ 2 ಎಕರೆ ಜಮೀನು ನನಗೆ ಅವಶ್ಯವಾಗಿ ಬೇಕು. ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನಲ್ಲಿ ಕಟ್ಟಡದ ಅಡಿಗಲ್ಲು ಸಮಾರಂಭವಿರುವುದು. ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪು ತಿಳಿಬೇಡಿ. ಮತ್ತೇನಾದರೂ ಕೆಲಸ ಇದ್ದರೆ ಮಾಡಬೇಕು. ಇನ್ನೊಂದು ಕೆಲಸ ಆಗದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿ ಆಗುತ್ತೇನೆ. ಹಲೋ ಮಂತ್ರಿಗಳೇ, ಹಲೋ ಹಲೋ ಹಲೋ. ನನ್ನ ಮಗನೇ ಮಂತ್ರಿ, ನನ್ನ ಮಾತಿಗೆ ಮಾನ್ಯತೆ ಕೊಡಿದ ಪಾರು ಕೈತೆ ಆತ್ಮ. ಈ ನಾಡದರೆ ಮನಸ್ಸು ಮಾಡಿದರೆ ಕುದುಗಿ ಹೊಡೆಯುವಷ್ಟರಲ್ಲಿ ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗೆ ಸಬಲ್ಲ. ಈ ನಾಡ ಲೋಕದ ನರವ್ಯಾಘ್ರ ಕರುಣ, ನಿನ್ನ ಮಾವ ದಾನಶೂರನಾದರೆ ನೀನು ಈಸಿರುವಂತನಿಗೆ ಸವಾಲಾಗಿ ಈ ಕಾಳಿಂಗ ಸರ್ಪನ್ನು ಕೆಣಕಿದೆ ಅಂದ ಮೇಲೆ ಎಡೆ ಎತ್ತಿ ಬೋರ್ಗರೆಯುವ ಸರ್ಪಕ್ಕೆ ತುತ್ತಾಗುವೆ ಮಗನೇ. ಯಾಕ್ರಿ ಸಾವ್ಕಾರ ಸಿಟ್ಟಿನ ವ್ಯವಸ್ಥೆ ಸಿಕ್ಕಂಗ ಯಾರನ್ನ ಬೇಕತ್ರಲ್ರಿ ಅಪ್ಪ? ಬೇರೆ ಯಾರು ಅಲ್ಲ ವೆಂಕಪ್ಪ ಶೆಟ್ಟಿ. ನನ್ನ ಮನೆಗೆ ಬಂದು ಸೊಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲ ಆ ಧರ್ಮವಂತನ ಮಳಿಯ ಗರುಡ. ಆ ಗರುಡನ ಗರ್ವ ಇಳಿಸಿದಾಗಲೇ ನಾನು ಗೌರವದಿಂದ ಇರಲು ಸಾಧ್ಯ. ಸಾವ್ಕಾರ ಆ ಗರುಡದನಲ್ರಿ ಅವ್ನ ಗರುವರ ಶೆಟ್ರಿ. ನನ್ನ ಮಗ ಒಟ್ಟ ಎದ್ರದಿಲ್ರಿ ಸಾವ್ಕಾರ. ನನ್ ತಾಕೊಂದ ಎಡೆ ಐತ್ರಿ. ನಾ ಹೇಳ್ದಂಗ ನೀವ್ ಮಾಡ್ರಿ. ಯಾವ್ದು ಶೆಟ್ಟಿ ನಿನ್ನ ಐಡಿಯಾ? ಹೇಗ ಹೇಳು. ಅದ್ರಿ ಧರ್ಮವಂತನ ಹೇಳ್ತಿ ಸಾವಿತ್ರಿ ಅಲ್ಲನ ಗರುಡನ್ ಹಾಕ್ರಿ. ಆಕಿನ ಹಿಡ್ಕೊಂಡು ಅಂದಾಗ ಗರ್ವ ಚೂರು ಹಿಡಿತೈತೆ ಅಂತೇಳಿ ನನ್ನ ಅನಿಸಿಕೆ ನೋಡ್ರಿ. ಹೌದು ಶೆಟ್ಟಿ, ಹೌದು. ನೀನು ಹೇಳುವ ಮಾತು ಕರೆಕ್ಟ್ ಐತಿ. ನನ್ನ ಮನೆಗೆ ಬಂದು ನನಗೆ ಸೊತ್ತು ಹೊಡೆದು ಸೊಕ್ಕಿನಿಂದ ಮಾತನಾಡಿದ ಸೇಡಿಗಾಗಿ ನಿನ್ನ ಅಕ್ಕ ಸಾವಿತ್ರಿಯನ್ನು ತಲೆ ಮಾಡಿ ಮನವನ್ನಂತೆ ಮುಟ್ಟಾಡಿ ಕೊನೆಗೆ ಅವರ ಶೀಲ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ನಯವಂಚಕ ನಾಗೇಂದ್ರ ಪ್ರಸಾದನೇ ಅಲ್ಲ. ಇದ ನೋಡ್ರಿ ನಿಮ್ಗೆ ಒಪ್ಪುವಂತ ಮಾತು. ನಾ ಹೇಳ್ದಂಗ ಮಾಡ್ಬಿಡ್ರಿ. ಆ ಗರುವ ಪುಸ್ತಕ ಹೇಳ್ದ ಬಿಡತ್ರಿ ಸಾವ್ಕಾರ. ಆಯ್ತು ಶೆಟ್ಟಿ, ಅಷ್ಟೇ ಮಾಡೋಣ. ಶೆಟ್ಟಿ, ಗಜೇಂದ್ರ ಕಾಣುತ್ತಿಲ್ಲವಲ್ಲ? ಅಲ್ಲ ನಿಮಗ್ ಸುದ್ದಿ ಗೊತ್ತಿಲ್ಲನ್ರಿ? ಅವ ಜರ್ಕೊಂಡಾರ ಹುಡ್ರದ್ರಲ್ರಿ, ಊರ್ ತಗೊಂಡ್ ಬರ್ತಾ ಬರ್ದು ಊರ್ ಬಿಟ್ಟು ಕಳ್ಸ್ಯಾರಂತ್ರಿ. ಅವನ್ನ ಅವ ಮುಂಜಾನೆ ಬಸ್ಸಿಗೆ ಹೋಗಿ ಸಂಜೆಲಿ ಬಸ್ಸಿಗೆ ಬಂದಾನಂತ್ರಿ. ಇನ್ನೇನ್ ಬರ್ಬೋದ ಹೇಳಿಲ್ರಿ? ಬಂದ ಬಿಡ್ತು ನೋಡಿ. ಸೌಕರ್ಯ ನನ್ನಿಂದ ಏನಾಗಬೇಕಾಗಿತ್ತು? ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿದೆ ಗಜೇಂದ್ರ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಯಾವುದು ಸೌಕರ್ಯ ಅಂತ ಕೆಲಸ? ನೀವು ಹೇಳಿದ ಕೆಲಸ ನ್ಯಾಯದ ಪರವಾಗಿದ್ದರೆ ಬೆಳಕು ಕೊಡುವ ಚಿಕ್ಕ ದೀಪವು ಕೂಡ ಸೂರ್ಯನ ಸಮನಾಗಿಸುವೆ. ಈ ನ್ಯಾಯದ ದೀಪವನ್ನು ಬೆಳಗಿಸಲು ನಾನು ಸದಾ ಸಿದ್ಧ. ನ್ಯಾಯ ನ್ಯಾಯ
ಅನ್ಯಾಯ ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ ನ್ಯಾಯ? ಅನ್ಯಾಯವನ್ನು ಕೀಳಕ್ಕಾಗಿ ನೋಡುತ್ತಾರೆ. ನ್ಯಾಯಕ್ಕಿರುವ ಬೆಲೆ ಅನ್ಯಾಯಕ್ಕೆಲ್ಲಿದೆ 21ನೇ ಶತಮಾನದಲ್ಲಿ. ನ್ಯಾಯಕ್ಕೆ ಯಾವ ಕಾಲದಲ್ಲೂ ಬೆಲೆ ಇದ್ದೇ ಇದೆ ಸಾವುಕಾರ್ರೆ. ಅನ್ಯಾಯ, ಅಧರ್ಮ, ಅತ್ಯಾಚಾರ ಸ್ವಲ್ಪ ದಿನ ಮಾತ್ರ. ನ್ಯಾಯ, ನೀತಿ, ಧರ್ಮ ನಮ್ಮನ್ನು ಎಂದಿಗೂ ಕೈ ಹಿಡಿದು ಕಾಪಾಡದು ಇರಲಾರದು ಸಾವುಕಾರ್ರೆ. ಹೇಳಿ, ಯಾವುದಂತ ಕೆಲಸ ಹೇಳಲಿಲ್ಲ? ಈ ನಾಡಿಗೆ ಬೆರೆಯಾಗಿ ಮೆರೆದು ಬಂದಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾನೆ ಆ ಧರ್ಮವಂತ ಗೌನಳಿಯ ಗರುಡ. ನಮ್ಮಂತ ಅನವುಳ್ಳವರನ್ನು ಎದುರಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟ ಎಂದು ಅರಿತುಕೊಳ್ಳಬೇಕು ಆ ಪರ ಪುಣ್ಯಗಳು. ನೋಡು ಗಜೇಂದ್ರ, ನಾಳೆ ಉದಯಿಸುವ ಸೂರ್ಯನ ಕಿರಣ ಆ ಗರುಡನ ಎಣದ ಮೇಲೆ ಪ್ರತಿಬಿಂಬಿಸಬೇಕು. ಅಂದರೆ ನೀವು ಹೇಳುತ್ತಿರೋದು ಆ ಗರುಡನ ಪ್ರಾಣ ತೆಗೆಯೆಂದು. ಅವನ ಪ್ರಾಣ ತೆಗೆಯಲು ಕಾರಣ? ತಮ್ಮ ಆ ಸುದ್ದಿ ನಾ ಹೇಳ್ತೀನಿ ಕೇಳಿಲ್ಲ. ಆ ಧರ್ಮವಂತ ಅದನಲ್ಲ, ತನ್ನ 2 ಎಕರೆ ಹೊಲನ ನಮ್ಮೂರ್ ಸಾಲಿ ಮಾಡಿದ್ರು ಚಂದಾಗಿ ಸಾಲಿ ಕಲಿಲ್ಲ ಅಂತ ಹೇಳಿ ದಾನ ಮಾಡಕತ್ತಾನ. ದಾನ ಮಾಡಿದ್ರ ದಾನ ಚೂರ್ ಕಾಲ ಇದಲ್ಲ ಅಂದ್ರೆ ನಮ್ಮ ಮಾತ ಕೇಳವಲ್ಲ. ಅಲ್ಲ, 2 ಎಕರೆ ಹೊಲಕ್ 4 ಎಕರೆ ಹೊಲ ಕೊಡ್ತೀವಿ, ಮ್ಯಾಲ ನೀವು ಕೇಳಿದಷ್ಟು ರೊಕ್ಕ ಕೊಡ್ತೀವಿ ಅಂದ್ರ ನಮ್ಗ ಸತ್ಯಲ್ಲೇ ಮಾತಾಡ್ತಾನ ಆ ಗರುಡ. ಅವರ ಜಮೀನು ಅವರ ಸೊತ್ತು, ಅದನ್ನ ಕೇಳಕ್ಕೆ ನೀವ್ಯಾರು? ಅಷ್ಟಕ್ಕೂ ಅವರು ಮಾಡಿದ್ರಲ್ಲಿ ತಪ್ಪೇನಿದೆ? ಒಳ್ಳೆ ಕೆಲಸಕ್ಕಾಗಿ ತಮ್ಮ ಜಮೀನನ್ನು ತ್ಯಾಗ ಮಾಡಿದ್ದಾರೆ, ಅದನ್ನ ಕೇಳುವ ಅಧಿಕಾರ ನಿಮಗೆಲ್ಲ. ಅಷ್ಟಕ್ಕೂ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವರ ಮೇಲೆ ನಿಮಗೆ ಇಷ್ಟೊಂದು ದೇಶ? ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಾಗಿಲ್ಲ. ನಾನು ಹೇಳಿದಷ್ಟೇ ಕೇಳಬೇಕು. ಯಾವುದು ನ್ಯಾಯ, ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಕಾಲ ಕೆಳಗಿನ ಧೂಳಿಗೆ ಸಮವಾಗಿರುವ ಆ ಗರುಡನಿಗೆ ಅಷ್ಟೊಂದು ಸೊಕ್ಕಿರಬೇಕಾದರೆ ದುಡ್ಡಿನಲ್ಲೇ ಬೆಳೆದನಂತ ಸಿಂಹದಂತಿರುವ ನನಗಷ್ಟಿರಬಾರ್ದ. ಕಾಲ ಕೆಳಗಿರುವ ಧೂಳನ್ನು ಅಷ್ಟು ಕೇವಲವಾಗಿ ನೋಡಬೇಡಿ ಸಾವುಕಾರ್ರೆ. ಅದು ಕಣ್ಣಿಗೆ ಬೆತ್ತಾಗಲೇ ಗೊತ್ತಾಗುವುದು